ಕಾರ್ತೀಕ ಪುರಾಣದ 9ನೆಯ ಅಧ್ಯಾಯವು ವಿಷ್ಣುದೂತರು ಯಮಕಿಂಕರರ ಸಂಭಾಷಣೆ. ವಿಷ್ಣುದೂತರು, ಎಲೈ ಯಮಕಿಂಕರರೇ, ನಿಮಗೆ ಅಧಿಪತಿಯೂ ದಕ್ಷಿಣಾದಿಶಾಧಿಪತಿಯೂ ಆದ ಯಮಧರ್ಮರಾಯನು ಎಂಥವರನ್ನು ತನ್ನ ಲೋಕಕ್ಕೆ ಕರೆದುಕೊಂಡು ಬರುವಂತೆ ಹೇಳಿರುತ್ತಾನೆ. ಪಾಪಾತ್ಮರ್ಯಾರು ಪುಣ್ಯಾತ್ಮರ್ಯಾರು ಎಂಬುದನ್ನು ನಮಗೆ ವಿಶದವಾಗಿ ತಿಳಿಸಿರಿ ಎಂದರು. ಅದಕ್ಕೆ ಯಮಕಿಂಕರರು, ಎಲೈ ವಿಷ್ಣು ಭಟರೇ, ಮಾನವನು ಆಚರಿಸಿದ ಪುಣ್ಯ ಪಾಪ ಕಾರ್ಯಗಳನ್ನು ಪರಲೋಕ ಸಾಕ್ಷಿಯಾಗಿಟ್ಟುಕೊಂಡು ನಮ್ಮ ಸ್ವಾಮಿ ಸನ್ನಿಧಿಯಲ್ಲಿ ನಿವೇದಿಸುವವರು. ಪರಲೋಕ ಸಾಕ್ಷಿ ಎಂದರೆ ಸೂರ್ಯ, ಚಂದ್ರ, ಭೂಮಿ, ಆಕಾಶ, ರಾತ್ರಿ, ಸಂಧ್ಯಾಕಾಲಗಳು. ಮಾನವನು ಮರಣಿಸಿದ ಕೂಡಲೇ ಅವರ ಪಾಪ ಕರ್ಮಗಳನ್ನನುಸರಿಸಿ ಅವರನ್ನು ಕರೆತರುವಂತೆ ನಮ್ಮ ಪ್ರಭುವಾದ ಯಮಧರ್ಮರಾಜನು ನಮ್ಮನ್ನು ನಿಯೋಗಿಸಿರುವನು. ಪಾಪಿಗಳೆಂದರೆ ಯಾರೆಂಬುದನ್ನು ವಿವರಿಸುವೆವು, ಕೇಳಿ. ವೇದನಿಂದೆ ಮಾಡುವವರು, ವೇದರಹಿತ ಕಾರ್ಯಗಳನ್ನು ಆಚರಿಸದಿರುವುದು, ಶಾಸ್ತ್ರಗಳನ್ನು ಸಜ್ಜನರನ್ನು ದೂಷಿಸುವುದು, ತಾಯಿ ತಂದೆಯರನ್ನು ಗುರುಗಳನ್ನು ಭೂಸುರರನ್ನು ನಿಂದಿಸಿ ಅವರಿಗೆ ಅಪಕಾರವನ್ನು ಎಸಗುವುದು, ರೋಗಿಷ್ಠನಾಗಿ ಬಾಧೆ ಪಡುತ್ತಿರುವವರನ್ನು ಒಡೆದು ಬಡಿದು ಹಿಂಸಿಸುವುದು, ಅನೃತವನ್ನು ನುಡಿಯುವುದು, ಜೀವಹಿಂಸೆ ಮಾಡುವುದು, ಕುಲಧರ್ಮವನ್ನು ಆಚಾರಗಳನ್ನು ತ್ಯಜಿಸಿದವರು, ತಾಯಿ ತಂದೆಯರನ್ನು ಒಡೆಯುವವರು, ಸುಳ್ಳು ಸಾಕ್ಷ್ಯಗಳನ್ನು ಹೇಳುವವರು, ದಯಾದಾಕ್ಷಿಣ್ಯ ವರ್ಜಿತರು, ಕೃತಜ್ಞರು, ವಿವಾಹಾದಿ ಶುಭ ಕಾರ್ಯಗಳಿಗೆ ಅಡ್ಡಿ ಬರುವವರು, ಪರರ ಸ್ತ್ರೀ ಧನ ಧಾನ್ಯಾಪಹರಣ ಮಾಡುವವರು, ಇತರರು ಹೊಂದಿರುವ ಧನ ಧಾನ್ಯಾದಿ ಸಂಪತ್ತನ್ನು ನೋಡಿ ಅಸೂಯೆ ಪಡುವವರು, ಬಡ್ಡಿ ವ್ಯಾಪಾರ ಮಾಡುವವರು, ಸ್ನಾನ, ಸಂಧ್ಯಾ, ಜಪ, ಹೋಮ ಮೊದಲಾದ ನಿತ್ಯ ಕರ್ಮಗಳನ್ನು ಆಚರಿಸಿದವರು, ಪಿತೃಕರ್ಮಗಳನ್ನು ಆಚರಿಸುವವರು, ಪಿತೃಶೇಷವನ್ನು ಭುಂಜಿಸದವರು, ಇವರೆಲ್ಲ ನರಕಲೋಕವನ್ನು ಸೇರುವರು. ಇದಲ್ಲದೆ ಗೋಬ್ರಾಹ್ಮಣ ಹತ್ಯೆ ಮಾಡಿದವರು, ಅನ್ನಾತುರರಾದವರು, ಎದುರಿಗಿದ್ದರೂ ರಾಮ ಅನ್ನ ನೀಡಿ ಎಂದು ಹರಚುತ್ತಿದ್ದರೂ ಅವರಿಗೆ ನೀಡದೆ ತಿನ್ನುವವರು, ದುರ್ಧಾನವನ್ನು ಹಿಡಿದು ತದ್ದೋಷ ಪರಿಹಾರಾರ್ಥವಾಗಿ ಸ್ನಾನ, ಸಂಧ್ಯಾ, ಜಪಾದಿಗಳನ್ನಾಚರಿಸದವರು, ದಾನ ಮಾಡುತ್ತಿರುವವರನ್ನು ಕಂಡು ಬೇಡವೆಂದು ಹೇಳುವವರು, ಶರಣು ಬಂದವರನ್ನು ಬಾಧಿಸುವವರು, ಸಜ್ಜನರ ಧರ್ಮವನ್ನು ಅಪಹರಿಸಲು ತಪ್ಪು ಬರವಣಿಗೆಯನ್ನು ಬರೆಯುವವರು, ವಿವಾಹಾದಿ ಕಾರ್ಯಗಳಿಗೆ ಧನ ಕನಕ ವಸ್ತು ವಾಹನಾದಿಗಳನ್ನು ಕೊಡುತ್ತೇವೆಂದು ವಾಗ್ದಾನ ಮಾಡಿ ಸಮಯದಲ್ಲಿ ನಿರಾಕರಿಸುವವರು, ನರಕಲೋಕದಲ್ಲಿ ಬಾಧೆ ಪಡಲು ಅರ್ಹರು. ಆದುದರಿಂದ ಈ ಅಜಾಮಿಳನು ಹುಟ್ಟಿದಾರಭ್ಯ ಇದುವರೆಗೂ ಒಂದಾದರೂ ಪುಣ್ಯ ಕಾರ್ಯವನ್ನು ಆಚರಿಸಲಿಲ್ಲ. ಈತನು ಕುಲಾಚಾರಗಳನ್ನು ತ್ಯಜಿಸಿ ವರ್ಣಭ್ರಷ್ಟನಾಗಿ ಮಾಂಸ ಭಕ್ಷಣೆ ಮಾಡಿ ಕಿರಾತ ಕೃತ್ಯಗಳನ್ನೆಸಗಿ ತನ್ನ ಪುತ್ರಿಯಲ್ಲಿ ಕಾಮಾತಿರೇಕದಿಂದ ಸುರತ ಕ್ರೀಡೆಗಳನ್ನು ಆಚರಿಸಿದ ಮಹಾಪಾಪವನ್ನು ಮಾಡಿದ. ಈತನು ವೈಕುಂಠವನ್ನು ಸೇರಲು ಹೇಗೆ ಅರ್ಹನೋ ತಿಳಿಸಿ ಎಂದರು. ಅದಕ್ಕೆ ಎಲೈ ಯಮಕಿಂಕರರೇ, ನೀವು ಧರ್ಮಗಳನ್ನು ತಿಳಿಯದೆ ಹೀಗೆ ಹೇಳುತ್ತಿರುವಿರಿ. ನಿಮ್ಮ ಮಾತುಗಳನ್ನು ಕೇಳಿ ನಮಗೆ ಅತ್ಯಾಶ್ಚರ್ಯ ಉಂಟಾಗುವುದು. ಆದುದರಿಂದ ನಿಮಗೆ ಕೆಲವು ಧರ್ಮ ಸೂಕ್ಷ್ಮಗಳನ್ನು ಹೇಳುವೆವು, ಆಲಿಸಿರಿ.
ಸಜ್ಜನರ ಸಹವಾಸವನ್ನು ಮಾಡುವವರು, ಬ್ರಹ್ಮಜ್ಞಾನಾಸಕ್ತರು, ಸ್ನಾನ ಸಂಧ್ಯಾ ಜಪಾನುಷ್ಠಾನ ಪರಾಯಣರು, ಭೂತ ದಯಾಭಿಲಾಷಿಗಳು, ಪುಣ್ಯ ಕಾರ್ಯಗಳನ್ನಾಚರಿಸಿ ಫಲವನ್ನು ಪ್ರತಿಫಲಾಪೇಕ್ಷೆಯಿಲ್ಲದೆ ಈಶ್ವರಾರ್ಪಣೆ ಮಾಡಿದವರು, ಅನ್ಯರ ಧನ ಧಾನ್ಯ ವಸ್ತು ವಾಹನಾದಿಗಳನ್ನು ನೋಡಿ ಅಸೂಯೆ ಪಡದಿರುವವರು, ಪರೋಪಕಾರ ಪಾರೀಣರಾದವರು, ಗೋದಾನ ಅನ್ನಾತುರರಿಗೆ ಅನ್ನವನ್ನು ಕೊಟ್ಟು ಸಹಾಯ ಮಾಡಿದವರು, ಭೂದಾನ ಹಿರಣ್ಯಾದಿ ದಾನಗಳನ್ನು ಮಾಡಿದವರು, ವೃಷಭೋತ್ಸರ್ಜುನವನ್ನು ಮಾಡಿದವರು, ನಿತ್ಯ ಸತ್ಯವ್ರತರು, ಮಾರ್ಗಸ್ಥರಿಗೆ ಅನ್ನಾದಿ ಪಾನೀಯಗಳನ್ನು ಕೊಟ್ಟು ಕಾಪಾಡಿದವರು, ಬಿಸಿಲು ಮಳೆಗಳಿಂದ ಬಳಲುವವರು ಸುಖವಾಗಿರಲು ಛತ್ರ ಚಾವಡಿಗಳನ್ನು ಕಟ್ಟಿಸಿದವರು, ಸದಾ ಕಾಲದಲ್ಲೂ ಅನ್ನದಾನವನ್ನು ನಡೆಸುವವರು, ವಿದ್ಯಾದಾನವನ್ನು ಮಾಡಿದವರು, ನ್ಯಾಯ ಮಾರ್ಗದಲ್ಲಿ ಬಂತು ಮರ್ಯಾದೆಯನ್ನು ನಡೆಸಿದವರು, ಪ್ರತಿಫಲಾಪೇಕ್ಷೆಯಿಂದಾಗಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಆಗಲಿ ವಿವಾಹ ಸಂಬಂಧವನ್ನು ಏರ್ಪಡಿಸಿದವರು, ದಿಕ್ಕಿಲ್ಲದೆ ಅನಾಥ ಪ್ರೇತ ಸಂಸ್ಕಾರಾದಿಗಳನ್ನು ನಡೆಸಿದವರು, ಪ್ರತಿದಿನವೂ ಸಾಲಿಗ್ರಾಮವನ್ನು ಅರ್ಚಿಸಿದವರು, ಸಾಲಿಗ್ರಾಮ ತೀರ್ಥವನ್ನು ಪ್ರತಿದಿನವೂ ಸೇವಿಸುವವರು, ತುಳಸಿ ಗಿಡವನ್ನು ನೆಟ್ಟು ದಿನವೂ ಅದಕ್ಕೆ ನೀರು ಹಾಕಿ ಬೆಳೆಸಿ ಅದರ ಸಮೀಪದಲ್ಲಿ ದೀಪ ಭಜನಾದಿಗಳನ್ನು ನಡೆಸುವವರು, ವೇದ ಧರ್ಮಗಳನ್ನು ಪರಿಪಾಲಿಸುವವರು, ತಮ್ಮ ಮನೆಯಲ್ಲಿ ಸಾಲಿಗ್ರಾಮವನ್ನು ಸದಾ ಇರಿಸಿಕೊಂಡಿರುವವರು, ತುಳಸಿ ದಳದಿಂದ ಮಾಡಿದ ಸರವನ್ನು ಕಂಠದಲ್ಲಿ ಧರಿಸಿದವರು, ಭಗವಂತನನ್ನು ಕುರಿತು ಹೇಳುವ ಗ್ರಂಥಗಳನ್ನು ಬರೆದು ಪೂಜಿಸುವವರು, ಸೂರ್ಯನು ಕಾರ್ತೀಕ ಮಾಸದಲ್ಲಿ ತುಲಾ ರಾಶಿಯಲ್ಲಿರುವಾಗಲೂ ಮಾಘ ಮಾಸದಲ್ಲಿ ಮಕರ ರಾಶಿಯಲ್ಲಿರುವಾಗಲೂ ವೈಶಾಖ ಮಾಸದಲ್ಲಿ ಮೇಷರಾಶಿಯಲ್ಲಿರುವಾಗಲೂ ನದಿ ಸ್ನಾನವನ್ನಾಚರಿಸಿ ರುದ್ರಾಕ್ಷಮಾಲೆಯನ್ನು ಕಂಠದಲ್ಲಿ ಧರಿಸಿ ಮಂತ್ರ ಜಪ ಹೋಮಾದಿಗಳನ್ನಾಚರಿಸಿದವರು, ನಾರಾಯಣ ಅಚ್ಯುತ ಎಂಬ ನಾಮಗಳಿಂದ ಭಗವನ್ನಾಮವನ್ನು ಉಚ್ಚರಿಸಿದವರು, ಪುಷ್ಕರಾದಿಗಳಲ್ಲಿ ಪರ್ವದಿನಗಳಲ್ಲಿ ಸ್ನಾನ ಮಾಡಿದವರು, ಮಾತಾ ಪಿತೃಗಳು ಗುರುಗಳು ಇವರ ಸೇವೆಯನ್ನು ಮಾಡಿದವರು, ಹರಿಹರಾದಿಗಳ ದೇವಾಲಯಗಳಲ್ಲಿ ದೀಪಾರಾಧನಾ ಪುರಾಣ ಶ್ರವಣವೇ ಮೊದಲಾದ ಪುಣ್ಯ ಕಾರ್ಯಗಳನ್ನು ಆಚರಿಸಿದವರು, ದೇವತಾ ಕಾರ್ಯಗಳನ್ನು ಮಾಡಿದವರು ಪುಣ್ಯಲೋಕವನ್ನು ಸೇರುವರು. ಇಷ್ಟೇ ಅಲ್ಲದೆ ಮೇಲೆ ಹೇಳಿದ ಕಾರ್ಯಗಳನ್ನು ನಡೆಸಿದವರಿಗೆ ಮಹಾಪಾಪಗಳು ಕೂಡ ಹೋಗುವವು. ಭಗವನ್ನಾಮೋಚ್ಚಾರಣೆಯನ್ನು ತಿಳಿದಾಗಲಿ ತಿಳಿಯದೇ ಆಗಲಿ ಹೇಗೆ ನುಡಿದರೂ ದುರಿತ ದೂರವಾಗುವುದೇ ಅಲ್ಲದೆ ವಿಷ್ಣು ಸಾಯುಜ್ಯವನ್ನಾಗಲಿ ಕೈವಲ್ಯವನ್ನಾಗಲಿ ಹೊಂದುವರು. ಆದುದರಿಂದ ಈ ಅಜಾಮಿಳನು ಪುತ್ರವಾತ್ಸಲ್ಯದಿಂದ ಮರಣಕಾಲದಲ್ಲಿ ನಾರಾಯಣ ನಾರಾಯಣ ಎಂದು ಕರೆದನು. ಆದುದರಿಂದ ಅವನ ಪಾಪಗಳೆಲ್ಲವೂ ನಶಿಸುವುದೇ ಅಲ್ಲದೆ ಈತನು ಮೋಕ್ಷಾರ್ಹನೂ ಆದನು. ಆದುದರಿಂದ ಈತನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತೇವೆ ಎಂದು ಪ್ರತ್ಯುತ್ತರವನ್ನು ಕೊಟ್ಟರು. ಹೀಗೆ ಅಜಾಮಿಳನು ವಿಷ್ಣುದೂತ ಯಮದೂತರ ಸಂಭಾಷಣೆಯನ್ನು ಕೇಳಿ ತನ್ನಲ್ಲಿ ತಾನು ಹೀಗೆ ಯೋಚಿಸಿದನು, ನಾನು ಜನ್ಮಿಸಿದಾರಭ್ಯ ತಾಯಿ ತಂದೆಯರನ್ನು ದೊಡ್ಡವರನ್ನು ದೂಷಿಸುತ್ತಲೂ ಅವರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಕುಲಕಾಂತೆಯನ್ನು ವರ್ಜಿಸಿ ವರ್ಣಭ್ರಷ್ಟನಾಗಿ ಮಾಂಸಭಕ್ಷಣವನ್ನು ಕಿರಾತ ಕೃತ್ಯಗಳನ್ನು ಆಚರಿಸುತ್ತಾ ನನ್ನನ್ನೇ ನಂಬಿದ್ದ ವಯೋವೃದ್ಧರಾದ ತಾಯಿ ತಂದೆಯರನ್ನು ರಕ್ಷಿಸದೆ ಬಂಧುಗಳು ನಿರಪರಾಧಿಗಳಾದ ಕೆಲವರನ್ನು ಬಾಧಿಸಿದೆನು. ಈ ವಿಧವಾಗಿ ಅನೇಕ ಪಾಪ ಕಾರ್ಯಗಳನ್ನು
ಆಚರಿಸಿದರೂ ನನಗೆ ಉಂಟಾದ ಪುತ್ರವಾತ್ಸಲ್ಯದಿಂದ ನಾರಾಯಣ ನಾರಾಯಣ ಎಂದು ಹಲವು ಬಾರಿ ಉಚ್ಚರಿಸಿದೆನು. ಅದೂ ತಿಳಿಯದೆಯೇ ಕೂಗಿದೆನು ಹೊರತು ಫಲಾಪೇಕ್ಷೆಯಿಂದಲ್ಲ. ಆ ವಿಧವಾಗಿ ನಾನು ಕೂಗಿದರೂ ನನಗೆ ಪೂರ್ವಜನ್ಮ ಪರಿಪಾಕದಿಂದ ಅವಸಾನ ಕಾಲದಲ್ಲಿ ನನ್ನ ನಾಲಿಗೆಯಿಂದ ಭಗವಂತನ ನಾಮೋಚ್ಚಾರಣೆಯು ಹೊರಡುವಂತೆ ಮಾಡಿದ ಮಹಾನುಭಾವನು, ಆದಿ ಮಧ್ಯಾಂತರಹಿತನು, ಆರ್ತತ್ರಾಣಪರಾಯಣನು ಆದ ಪರಮೇಶ್ವರನನ್ನು ನಾನು ಏನೆಂದು ವರ್ಣಿಸಲಿ? ಅದು ತನ್ನ ಪೂರ್ವಜನ್ಮ ಕೃತಪುಣ್ಯ ಕಾರ್ಯ ಫಲವೇ ಎಂದು ಅತ್ಯಧಿಕ ಆನಂದದಿಂದ ಕೂಡಿದ ತನಗೆ ವೈಕುಂಠ ಪ್ರಾಪ್ತಿ ಸಿಕ್ಕಿತು ಎಂದುಕೊಂಡನು. ಆದುದರಿಂದ ಎಲೆ ಜನಕ ಮಹಾರಾಜನೇ, ತಿಳಿದಾಗಲಿ ತಿಳಿಯದೇ ಆಗಲಿ ಭಗವನ್ನಾಮ ಸ್ಮರಣೆಯನ್ನು ಹೇಗೆ ಮಾಡಿದರೂ ಮಹಾಪಾತಕಗಳು ಕೂಡ ನಾಶವಾಗುವುದೇ ಅಲ್ಲದೆ ಮೋಕ್ಷವೂ ಲಭಿಸುವುದು. ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ವಿಷ್ಣುದೂತರು ಯಮಕಿಂಕರರ ಸಂಭಾಷಣೆ ಎಂಬ 9ನೆಯ ಅಧ್ಯಾಯವು ಸಂಪೂರ್ಣವಾದುದು. ಓಂ ಶಾಂತಿ ಶಾಂತಿ ಶಾಂತಿ.